ಪವರ್ ಫೈಟ್ ಮಧ್ಯೆ ಸಿಎಂ ಡಿಸಿಎಂ ಬಾಂಧವ್ಯ. ಡಿಕೆ ಡಿನ್ನರ್ ಪಾರ್ಟಿ ಎಂಜಾಯ್ ಮಾಡಿದ ಸಿಎಂ. ಸಂಗೀತ ಕೇಳ್ತಾ ಕೇಳ್ತಾ ಡಿಸಿಎಂ ಜೊತೆಗೆ ಸಿಎಂ ಹರಟೆ ಹೊಡೆದ್ರು. ಪವರ್ ಫೈಟ್ ಮಧ್ಯೆ ಸಿಎಂ ಡಿಸಿಎಂ ಬಾಂಧವ್ಯ. ಡಿಕೆ ಡಿನ್ನರ್ ಪಾರ್ಟಿ ಇತ್ತು, ಎಂಜಾಯ್ ಮಾಡಿದ್ರು ಸಿಎಂ. ಸಂಗೀತ ಕೇಳ್ತಾ ಕೇಳ್ತಾ ಡಿಸಿಎಂ ಜೊತೆಗೆ ಸಿಎಂ ಹರಟೆ ಹೊಡೆದ್ರು. ನೀನು ಪರಿಮಳ ನಾನು ಹೂವು ಎನ್ನುವ ಹಾಡು. ನೀನು ಗಾನವಾದರೆ ನಾನು ದನಿ. ಎಸ್, ಪವರ್ ಫೈಟ್ ನಡೀತಾ ಇದೆ. ಆದ್ರೆ ಸಿಎಂ ಡಿಸಿಎಂ ಮೇಲಿಂದ ಮೇಲೆ ಭೇಟಿಯಾಗ್ತಿರ್ತಾರೆ. ಈಗ ಡಿನ್ನರ್ ಪಾರ್ಟಿಯಲ್ಲಿ ಭೇಟಿಯಾಗಿದ್ದಾರೆ, ಸಂಗೀತ ಕೇಳ್ತಾ ಎಂಜಾಯ್ ಮಾಡಿದ್ದಾರೆ. ಡಿಸಿಎಂ ಮತ್ತು ಸಿಎಂ ಇಬ್ರು ಕುತ್ಕೊಂಡು ಹಾಡು ಕೇಳಿದ್ದಾರೆ, ಹರಟೆ ಹೊಡೆದಿದ್ದಾರೆ. ನೀನು ಪರಿಮಳ ನಾನು ಹೂ ಎನ್ನುವ ಹಾಡಿದು. ನೀನು ಗಾನವಾದರೆ ನಾನು ದನಿ. ಎಂದೆಂದಿಗೂ ಒಂದಾಗಿ ಬಾಳೋಣ ಈ ಪಯಣದಲ್ಲಿ ಅನ್ನುವಂತ ಹಾಡು. ಅಕ್ಕಪಕ್ಕ ಕುಳಿತುಕೊಂಡು ಸಿಎಂ ಡಿಸಿಎಂ ಹಾಡನ್ನ ಕೇಳಿದ್ರು, ಆಲಿಸಿದ್ರು, ಎಂಜಾಯ್ ಮಾಡಿದ್ರು. ಡಿಕೆ ಜೊತೆ ನಾನು ಯಾವಾಗ್ಲೂ ಇರ್ತೇನೆ ಅಂತ ಸಿಎಂ ಅಂದ್ರು. ಡಿನ್ನರ್ ಪಾರ್ಟಿಯಲ್ಲಿದ್ದಂತಹ ಸಿಎಂ ಸಿದ್ದು ಮತ್ತು ಡಿಕೆ ಆತ್ಮೀಯ ಸಂವಾದ ಮಾಡಿದ್ರು. 1.5 ಗಂಟೆಗೂ ಹೆಚ್ಚು ಕಾಲ ಪಾರ್ಟಿಯಲ್ಲಿದ್ದಂತಹ ಸಿಎಂ ಟೀಮ್, ಡಿಸಿಎಂ ಟೀಮ್, ಸಚಿವರು, ಶಾಸಕರು ಎಲ್ಲರೂ ಉಪಸ್ಥಿತರಿದ್ದರು. ಖುಷಿಯಾಗೆ ಕಾಲ ಕಳೆದಂತಹ ಸಿಎಂ ಮತ್ತು ಡಿಸಿಎಂ. ರಾಜ್ಯ ರಾಜಕೀಯದಲ್ಲಿ ಇದೀಗ ಡಿನ್ನರ್ ಪಾರ್ಟಿ ಸಂಚಲನ ಮೂಡಿಸಿದೆ. ಪವರ್ ಫೈಟ್ ಮಧ್ಯೆ ಹೀಗೊಂದು ಡಿನ್ನರ್ ಪಾರ್ಟಿ ಆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಈ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಸಂಗೀತ ಕೇಳ್ತಾ ಕೇಳ್ತಾ ಸಿಎಂ ಡಿಸಿಎಂ ಆತ್ಮೀಯ ಸಂವಾದದಲ್ಲಿ ತೊಡಗಿದ್ರು. ನೀನು ಗಾನವಾದರೆ ನಾನು ದನಿ, ನೀ ಹೂವಾದರೆ ನಾ ಪರಿಮಳ ಅನ್ನುವಂಥ ಹಾಡಿದು. ಎಂದೆಂದಿಗೂ ಒಂದಾಗೆ ಬಾಳೋಣ ಈ ಪಯಣದಲ್ಲಿ ಅನ್ನುವಂಥ ಹಾಡನ್ನ ಕೇಳಿದ್ರು. ಮತ್ತು ಅಕ್ಕಪಕ್ಕ ಕುಳಿತು ಸಿಎಂ ಡಿಸಿಎಂ ಬಹಳಷ್ಟು ಹೊತ್ತು ಮಾತನಾಡಿದ್ರು, ಹರಟೆ ಹೊಡೆದ್ರು. ಯಾವಾಗಲೂ ಜೊತೆಯಾಗೇ ಇರ್ತೇನೆ ಅಂತ ಕೂಡ ಸಿಎಂ ಹೇಳಿರುವಂಥದ್ದು. ಡಿನ್ನರ್ ಪಾರ್ಟಿಯಲ್ಲಿ ಸಿದ್ದು ಮತ್ತು ಡಿಕೆ ಆತ್ಮೀಯ ಸಂವಾದ ನಡೀತು. 1.5 ಗಂಟೆಗೂ ಹೆಚ್ಚು ಕಾಲ ಪಾರ್ಟಿಯಲ್ಲಿ ಇದ್ರೂ ಸಿಎಂ ಟೀಮ್ ಮತ್ತು ಡಿಸಿಎಂ ಟೀಮ್, ಸಚಿವರು, ಶಾಸಕರುಗಳು ಎಲ್ಲರೂ ಉಪಸ್ಥಿತರಿದ್ರು. ಖುಷಿಯಾಗಿ ಕಾಲ ಕಳೆದ್ರು. ರಾಜ್ಯ ರಾಜಕೀಯದಲ್ಲಿ ಆಗಿದ್ದಂತಹ ಈ ಡಿನ್ನರ್ ಪಾರ್ಟಿ ಏನಿದೆ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪ. ಎಸ್ ದೀಪ, ಈಗ ಪವರ್ ಫೈಟ್ ಅಂತೂ ಇನ್ನೂ ಮುಗ್ದಿಲ್ಲ, ಹೀಗೆ ನಡೀತಾನೆ ಇದೆ. ಇದರ ಮಧ್ಯೆ ನೀ ಹೂವಾದ್ರೆ ನಾ ಪರಿಮಳ ಅನ್ನುವಂಥ ಹಾಡು ಜೊತೆಗೆ ಸಿಎಂ ಕೂಡ ನಾವ್ ಯಾವತ್ತೂ ಒಂದಾಗೆ ಇರ್ತೀವಿ ಅನ್ನುವಂಥ ಮಾತುಗಳನ್ನ ಡಿನ್ನರ್ ಪಾರ್ಟಿಲಿ ಆಡಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಇದು ಸಂಚಲನವನ್ನ ಮೂಡಿಸುತ್ತೆ ಅಂತ? ಮಂಜರಿ, ನಾಯಕತ್ವ ವಿಚಾರವಾಗಿ ಯಾವುದೂ ಕೂಡ ಮುಗಿದಿಲ್ಲ, ಮುಗಿಯೋದು ಇಲ್ಲ. ಬದಲಾವಣೆ ಆದ್ರೂ ಕೂಡ ಮತ್ತೊಂದಿಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾನೆ ಇರ್ತವೆ ಎನ್ನುವಂತಹದ್ದು ರಾಜ್ಯ ನಾಯಕರಿಗೂ ಗೊತ್ತು, ಅದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿರೋ ವಿಚಾರ. ಈ ಮಧ್ಯೆ ಪ್ರತಿ ಬಾರಿಯೂ ಕೂಡ ನಾವು ಒಂದಾಗಿದ್ದೇವೆ ಎನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದು ಪ್ರತಿ ಬಾರಿಯಾದಂತ ಅಧಿವೇಶನದಲ್ಲೂ ಕೂಡ ಮುಂದುವರೆದಿದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಈ ಡಿನ್ನರ್ ಏನು ಪಾರ್ಟಿ ಇತ್ತು, ಆ ಒಂದು ಅಂದ್ರೆ 6 ವರ್ಷ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ನೆನೆ ಕೊಟ್ಟಂತಹ ಪಾರ್ಟಿಯು ಕೂಡ ಅದರ ಮುಂದುವರೆದ ಭಾಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ಒಂದು ನಾಯಕತ್ವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ವಿಶ್ ಮಾಡಿದ್ದಾಗಿರ್ಬೋದು, ನೆನ್ನೆ ಏನು ಹೋಟೆಲ್ಗೆ ಹೋಗಿ ವಿಶ್ ಮಾಡಿದ್ದಂತಹದ್ದು, ಅಲ್ಲಿ ಒಂದಿಷ್ಟು ಮಾತುಕತೆ ಎಲ್ಲವೂ ಕೂಡ ನಾ ಕೊಡೆ ನೀ ಬಿಡೆ ಅನ್ನುವಂತಹದ್ದೇ ಆಗಿದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರೆ ನಾನು ಪಡೆದೇ ತೀರ್ತೀನಿ ಅನ್ನುವಂತಹದ್ದು ಡಿಕೆ ಶಿವಕುಮಾರ್ ಅವರ ಭಾವನೆ. ಅವರ ಆಪ್ತ ವಲಯದಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಇದ್ರ ಮಧ್ಯೆ ನಿನ್ನೆ ಏನು ಆ ಒಂದು ಪಾರ್ಟಿಯನ್ನ ಎಲ್ಲರೂ ಒಟ್ಟಾಗಿದ್ದೇವೆ, ನನ್ನ ಬಳಿ ಎಲ್ಲರೂ ಇದ್ದಾರೆ ಅನ್ನುವಂತಹ ಒಂದು ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನೆ ಮಾಡಿದ್ದು ಕೂಡ ಇದೆ. ಆ ಪಾರ್ಟಿ ಒಂದು ಹಂತಕ್ಕೆ ಸಕ್ಸಸ್ ಆಗಿದ್ದು ಕೂಡ ಇದೇ ಕಾರಣಕ್ಕೆ. ಮಂಜರಿ. ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಲ್ಲಿ ಈ ಡಿನ್ನರ್ ಪಾರ್ಟಿ ಸಂಚಲನವನ್ನ ಮೂಡಿಸಿದೆ. ನಾವು ಒಂದಾಗಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಕುಳಿತರು, ಹರಟೆ ಹೊಡೆದ್ರು, ಮಾತನಾಡಿದ್ರು, ಹಾಡನ್ನ ಆಲಿಸಿದ್ರು, ಒಟ್ಟಾರೆ ಟೈಮ್ ಎಂಜಾಯ್ ಮಾಡಿದ್ರು ಡಿನ್ನರ್ ಪಾರ್ಟಿಯಲ್ಲಿ. ಮತ್ತು ಸಿಎಂ ನಾನು ಯಾವತ್ತೂ ಡಿಕೆ ಶಿವಕುಮಾರ್ ಅವರ ಜೊತೆ ಇರ್ತೇನೆ ಅನ್ನುವಂಥ ಸಂದೇಶವನ್ನ ಕೊಟ್ಟರು. ಜೊತೆಗೆ ಈ ಡಿನ್ನರ್ ಪಾರ್ಟಿ
ಡಿಕೆಶಿ ಅವರ ಪ್ರತಿಷ್ಠೆಯಾಗಿಯೂ ಪರಿಣಮಿಸಿತ್ತು. ಯಾಕೆಂದ್ರೆ ಎಲ್ಲ ಶಾಸಕರುಗಳನ್ನ ಒಗ್ಗೂಡಿಸಿ ಇವರು ನನ್ನ ಜೊತೆಗೆ ಇದ್ದಾರೆ ಅಂತ ತೋರಿಸುವಂಥ ರೀತಿಯಲ್ಲೂ ಕೂಡ ಈ ಪಾರ್ಟಿ ಬಿಂಬಿತವಾಯಿತು. ಆದರೆ ಸಿಎಂ, ಡಿಸಿಎಂ, ಸಚಿವರುಗಳು, ಶಾಸಕರು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಪಾರ್ಟಿಯಲ್ಲಿ, ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾದರು. ಆತ್ಮೀಯ ಸಂವಾದವೂ ಕೂಡ ಡಿನ್ನರ್ ಪಾರ್ಟಿಯಲ್ಲಿ ನಡೀತು. 1.5 ಗಂಟೆಗೂ ಹೆಚ್ಚಿನ ಕಾಲ ಸಿಎಂ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಪವರ್ ಫೈಟ್ ಮಧ್ಯೆ ಸಿಎಂ ಡಿಸಿಎಂ ಬಾಂಧವ್ಯ ಇದು. ರಾಜ್ಯದ ಜನತೆಗೆ ನಾವು ಒಂದಾಗಿದ್ದೇವೆ ಅಂತ ಹೇಳ್ತಾನೆ ಬರ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಪವರ್ ಫೈಟ್ನ ಉರಿ ಕೂಡ ಇದೆ. ಹಾಗಾಗಿ ಇದು ಮೇಲೆ ನಾವು ಒಂದಾಗಿದ್ದೇವೆ ಅನ್ನುವಂತಹ ರೀತಿಯಲ್ಲಿ ಸಿಎಂ ಡಿಸಿಎಂ ನಿನ್ನೆ ಆತ್ಮೀಯ ಸಂವಾದವನ್ನ ನಡೆಸಿದ್ರು.